ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ವೀಟ್ ಪೂರಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ತಿಕ್ಕೊಂಡಿದ್ದೀನಿ. ಇದು ಕರಗೋದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಕಾಸಿ ಆರಿಸಿದ ಹಾಲು ಒಂದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ. 2 ಪುಟ್ಟಬಾಳೆ, 1 ರಸಬಾಳೆ ಪೂರ್ತಿ ಮಾಗಿರೋ ಅಂಥ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಕೈಯಲ್ಲೇ, ಅಥವಾ ಸ್ಮ್ಯಾಶರಿಂದನೂ ಮಾಡ್ಕೊಬೋದು. ಇದು ಸ್ಮ್ಯಾಶ್ ಆದಮೇಲೆ ಒಂದು 2.5 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಅದೇ ಬಟ್ಲ ಅಳತೆಯಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಬಾಳೆಹಣ್ಣು ಜೊತೆ ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೊಬೇಕು. ಇದಾದಮೇಲೆ ನಾವು ಬೆಲ್ಲ ಕರಗೋದಕ್ಕೆ ಮೊದಲೇ ಒಂದು 10 ನಿಮಿಷ, 1/4 ಗಂಟೆ ಮುಂಚೆ ನಾನು ಹಾಲು ಹಾಕಿಟ್ಟಿದ್ದೆ. ಆ ಹಾಲನ್ನು ಹಾಕ್ಕೊಂಡು ಸ್ವಲ್ಪನೇ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಇಲ್ಲಿ ನೀರು ಬಳಸ್ತಾ ಇಲ್ಲ, ಹಾಲದ ಜೊತೆನೇ ಕಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಪೂರಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಒಂದು ಸಲ ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಬೇಕು. ಇದನ್ನು ನಾದಿ ಆದಮೇಲೆ ಒಂದು 10 ನಿಮಿಷ, 1/4 ಗಂಟೆ ಬಟ್ಲು ಮುಚ್ಚಿ ಇಡ್ತಾ ಇದ್ದೀನಿ. ಅದಾದಮೇಲೆ ನಾನು ಮತ್ತೊಂದು ಸಲ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಚಿಕ್ಕ ಚಿಕ್ಕದು ಉಂಡೆಗಳ್ನ ಮಾಡ್ಕೊಂಡಿದ್ದೀನಿ. ನಾವು ಪೂರಿಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಾನು. ಉಂಡೆಗಳ್ನ ಮಾಡಿಟ್ಕೊಂಡು ಒಂದೊಂದನ್ನೇ ನಾನು ಹಿಟ್ಟು ಬಳಸ್ತಾ ಇಲ್ಲ, ಹಾಕ್ಕೊಂಡು ಉತ್ತಾ ಇಲ್ಲ, ಹಾಗೇ ಲಟ್ಟಿಸ್ತಾ ಇದ್ದೀನಿ. ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು, ತುಂಬ ದಪ್ಪದಾಗಿ ಲಟ್ಟಿಸ್ಬಾರ್ದು, ಮೀಡಿಯಮ್ ಅದಕ್ಕಿರಬೇಕು. ನೋಡಿ, ಈ ಥರ ಲಟ್ಟಿಸಿದರೆ ಸಾಕು. ಎಲ್ಲ ಲಟ್ಟಿಸಿ ಆದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಒಂದು ಬಾಣಲೆಯಲ್ಲಿ ಪೂರಿ ಹಾಕಿ 2 ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಮಾಡಿಕೊಡ್ತಾಯಿದ್ರೆ ದೊಡ್ಡರು ಕೂಡ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದೇ ಥರ ಇನ್ನೊಂದು ಪೂರಿ ಕೂಡ 2 ಕಡೆ ಫ್ರೈ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.